ವಿದ್ಯಾರ್ಥಿಗಳೇ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದೊಂದು ಕಾನ್ಸೆಪ್ಟ್ಸ್ ಹಾಗೂ CET ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಚಾಪ್ಟ್ರಲ್ಲಿ ನಮಗೆ 3 ಅಥವಾ 4 ಪ್ರಶ್ನೆಗಳು CET ಎಕ್ಸಾಮ್ನಲ್ಲಿ ಕೇಳಬಹುದಾಗಿದೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಮೊದಲನೇದಾಗಿ ಈ ಚಾಪ್ಟ್ರಲ್ಲಿ ನಾವು ಕಲಿಬೇಕಾಗಿರೋದು ಏನಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ನಾವು ಹೇಳ್ತೀವಿ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನಾವು ಇನ್ಫಿನಿಟಿಯಿಂದ ಗಿವನ್ ಪಾಯಿಂಟಿಗೆ ತರಬೇಕಾದ್ರೆ ಮಾಡುವಂತಹ ವರ್ಕನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ನಾನು ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್, ಇಫ್ ಐ ಬ್ರಿಂಗ್ ಎ ಚಾರ್ಜ್ Q and the work done is given by W, then the electric potential at that point is given by work done by the given charge. ಅಂದರೆ ನಾವು ಯಾವ ಚಾರ್ಜನ್ನು ತಂದಿದ್ದೀವೋ ಅದು ಡಿವೈಡೆಡ್ ಬೈ ದಟ್ ಚಾರ್ಜ್ ಮಾಡಿದ್ರೆ ನಮ್ಗೆ ಆ ಪರ್ಟಿಕ್ಯುಲರ್ ಪಾಯಿಂಟಿನ ಎಲೆಕ್ಟ್ರಿಕ್ ಪೊಟೆನ್ಷಿಯಲು ಸಿಗುತ್ತದೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P is at a distance x away from the a point charge Q, then that particular point will have a potential equal to Q by 4 pi epsilon naught x. Suppose if a point P is surrounded by a system of charge, let me call the system of charges are, system of point charges are Q1, Q2, Q3 like that. There are n number of charges and each charges are separated by a distance R1, R2, R3 ಅದರ Rn ವರೆಗೂ ಇದೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ P ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಗಿವನ್ ಬೈ 1 by 4 pi epsilon naught Q1 by the separation R1, Q2 by the separation R2 plus Q3 by R3 like that up to Qn by Rn. This will be the electric potential at that point because of the system of charges. Okay. ಒಂದು ಪ್ರಶ್ನೆ ನೋಡೋಣ ಈಗ. 4 charges plus Q minus Q are placed respectively at the corners A, B, C, D of a square of side A. The potential and the field at that center O of the square are respectively 1 by 4 pi epsilon times. That means ನಮಗೆ ಈ ಸ್ಕ್ವಯರಿನ ಕಾರ್ನರ್ಸಲ್ಲಿ ಚಾರ್ಜಸ್ನ ಇಟ್ಟಿದ್ದಾರೆ, ಡಯಾಗ್ರಾಮಲ್ಲೂ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಕ್ಯೂ minus Q and minus Q are the charges that they have placed in the square. ಆ ಸೈಡ್ ಎಷ್ಟಿದೆ ಅಂತ ಹೇಳಿದ್ರೆ A ಇದೆ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಸೈಡ್ಸ್ A ಇದೆ ಅಂತಂದರೆ ವಿ ಕ್ಯಾನ್ ರೈಟ್ ವಾಟ್ ಈಸ್ ಇಟ್ಸ್ ಡಯಾಗ್ನಲ್. ಡಯಾಗ್ನಲ್ ವಿಲ್ ಬಿ A√2 ಆಗಿರುತ್ತೆ. ಹಾಗಾದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ, ಸೊ ವಿ ನೋ ದ ಡಿಸ್ಟೆನ್ಸ್ ಲೈಕ್ AC ಇರ್ಬೋದು ಅಥವಾ AD ಇರ್ಬೋದು. ಐ ಕ್ಯಾನ್ ಸೇ AC ಆರ್ ಐ ಕ್ಯಾನ್ ಸೇ BD. AC ಆಗಿರ್ಬೋದು ಅಥವಾ BD ಆಗಿರ್ಬೋದು. ದಟ್ ಡಿಸ್ಟೆನ್ಸ್ ಈಸ್ A√2. ಕರೆಕ್ಟ್. ಹಾಗಾದರೆ ವಾಟ್ ಈಸ್ OB ಆರ್ OC ಆರ್ OA ಆರ್ OB? ಸೊ ನಾವು ದ ಡಿಸ್ಟೆನ್ಸ್ ಈಸ್ ಹಾಫ್ ಆಫ್ ದಟ್. ಓಕೆ, ದಟ್ ವಿಲ್ ಬಿಕಮ್ A/√2 ಆಗುತ್ತೆ. ಸೊ if you observe carefully, that point O is at equidistance away from these 4 charges. ಸೊ ನಾವು ಈಗಾಗಲೇ ನಾವು ಕಲ್ತಿದ್ದೀವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್ಸಲ್ಲಿ ನಾವು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೇಕು ಅಂತಂದರೆ ವಿ ಜಸ್ಟ್ ನೀಡ್ ಟು ಆ್ಯಡ್ Q1 ಡಿವೈಡ್ ಬೈ ದ ಸಪರೇಷನ್. ಆ ಥರ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮಾಡಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಅಬ್ಸರ್ವ್ ದಿಸ್. ಇಟ್ ವಿಲ್ ಬಿಕಮ್ V ವಿಲ್ ಬಿ ಈಕ್ವಲ್ ಟು K. ಇಲ್ಲಿ K means 1 by 4 pi epsilon naught Q plus Q by A/√2 ಬರುತ್ತೆ. ಇಲ್ಲಿ ನೋಡಿ ಮೈನಸ್ Q by A/√2 ಬರುತ್ತೆ. ಹಾಗಾಗಿ ಈಕ್ವಲ್ ಇರೋದ್ರಿಂದ ಪ್ಲಸ್ Q by A/√2. ಓಕೆ, ಅಟ್ ಸಿ ಅದೇ ರೀತಿ ಏನಾಗುತ್ತೆ, ಮೈನಸ್ Q by A/√2 ಬರುತ್ತೆ. ಅದೇ ರೀತಿ B ಹತ್ತಿರ ಇರೋ ಚಾರ್ಜ್ ಕನ್ಸಿಡರ್ ಮಾಡಿದ್ರೆ ಪ್ಲಸ್ Q by A/√2. ಡಿ ಹತ್ರ ಇರೋ ಚಾರ್ಜ್ನ ಕನ್ಸಿಡರ್ ಮಾಡಿದ್ರೆ ಮೈನಸ್ Q by A/√2 ಆಗುತ್ತೆ. ಸೊ ಪುಟ್ ಟುಗೆದರ್ ಇದು ಕ್ಯಾನ್ಸಲ್ ಆಗಿ ಹೋಗೋದ್ರಿಂದ ವಿ ಕ್ಯಾನ್ ಸೇ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಈಸ್ 0 ಅಂತ ನಾವು ಹೇಳಬಹುದು. ಓಕೆ, ದಟ್ ಮೀನ್ಸ್ ಇಟ್ ಶುಡ್ ಬಿ ಐದರ್ ಆಪ್ಷನ್ A ಆರ್ ಆಪ್ಷನ್ B. Now
we need to find what is the electric potential. So just observe here, the electric potential are also equal, but they will be in different directions. Bare directions irbodu, but magnitude wise they are all same. Let me write the electric potential created by the charge which is placed at plus q, that is A, in the create aguvanta electric field ee ರೀತಿ ಇರುತ್ತೆ. It will be away from it because it is a positive charge. I will call this as EA. Similarly, electric field created by the charge which is placed at C, since it is minus q, it will be towards it. I will call this as EC ಅಂತ ಕರಿತೀನಿ. ಅದೇ ರೀತಿ ಇಲ್ಲೂ ಕೂಡ ನೋಡಿ, B ಇಂದ ಕ್ರಿಯೇಟ್ ಆಗುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಅವೇ ಇದೆ. ಸೊ ಐ ವಿಲ್ ಕಾಲ್ ದಿಸ್ ಆಸ್ EB, and electric field created by the charge minus q will be towards it. I will call this as ED. ಹಾಗಾಗಿ ಈ ಡಯಾಗ್ರಾಮ್ ಮತ್ತೆ ಬರೆದ್ರೆ I can say that this is the electric field created by A as well as C. Since both are same, I can call this as EAC ಅಂತ ಹೇಳ್ತೀನಿ. What is EA? EA is nothing but KQ by the separation. What is the separation? Q by root 2. We know the formula for electric field, that is KQ by R square ಅಂತ ಹೇಳ್ತೀವಿ, where R is the separation. ಇಲ್ಲಿ R ಜಾಗದಲ್ಲಿ ಏನಿದೆ ಅಂತಂದ್ರೆ A by root 2 ಇದೆ whole square. This is the value of electric field created by EA. ಅದೇ ರೀತಿ EC ಕೂಡ ಕ್ರಿಯೇಟ್ ಮಾಡಿರುತ್ತೆ, EB ಕೂಡ ಅದೇ ರೀತಿ ಕ್ರಿಯೇಟ್ ಮಾಡಿರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ವೈಸ್ ದೇ ಆರ್ ಆಲ್ ಸೇಮ್. ದಟ್ ಮೀನ್ಸ್ ದಿಸ್ is equal to what now? EB. This is also equal to EC. This is also equal to ED. So I can say that the resultant EAC is actually equal to, since both are in same direction, it is 2 times of EA ಅಂತ ಹಾಕೋಬಹುದು ಅಥವಾ 2 times of EC ಅಂತ ಬೇಕಾದ್ರೆ ಹಾಕೋಬಹುದು. ಅದೇ ರೀತಿ I will say this is EBD. This is also equal to 2 times of EB or 2 times of ED, because both magnitude are same and both are in the same direction. And if you observe carefully, the angle between them is 90 degree. Then we are very familiar with the result that if that is resultant electric field will be equal to, suppose if the value wise they are same as well as the angle between them is 90 degree, then the resultant is equal to root 2 times the given value, andre root 2 times the electric field of anyone, because both are same it here. So it is root 2 into 2EA anta nanu baribodu. So which is equal to root 2 into 2 times of EA. What is EA here? EA is nothing but it is KQ by A square by root 2 square andre 2 ಆಗುತ್ತೆ. That 2 will go to the denominator, 2 ಅದೇನಾಗುತ್ತೆ, it will go to the numerator. It will become K, 2 to the 4. So 4 root 2 Q by A square. This will be the electric field at that O, or the resultant electric field at that O. Let us see the correct option here. It's option B. Okay, so now next, the relationship between the electric field and potential is given by electric potential at a given point is given by minus integral of E dot dr from infinity to R, ಅಥವಾ electric field E is equal to minus dV by dr ಅಂತ ನಾವು ಹೇಳ್ಬೋದು. The variation of electric potential with the distance x, this is x, from the fixed point is as shown in the figure. Find the intensity of electric field in volt per meter at x is equal to 1, x is equal to 3, x is equal to 5. So x is equal to 1 ಅಂದರೆ ಇಲ್ಲಿ ಬರುತ್ತೆ, x is equal to 1. We have to find the electric field at this point. They have given V versus x graph. So what is the relation between V as well as the electric field? I can write V is equal to electric field strength, E is equal to minus dV by dr ಅಥವಾ dx ಅಂತ ಬರೀಬಹುದು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಏನಂದರೆ, ಇಫ್ ದೇ ಹ್ಯಾವ್ ಗಿವನ್ ದ ಗ್ರಾಫ್ dV by dx is nothing but the slope. So just we need to find the slope of it. So at x is equal to 1, x is equal to 1, we can find the slope. So slope ಇಲ್ಲಿ ಕಡೆ ಬೇಕಾದ್ರೆ, so the slope of this complete straight line is same, so you can find the slope of the complete straight line. So it is given by minus of, okay, so y2 minus y1 by x2 minus x1 is the formula for the slope. So I can write what is the value of this y2 here, it is 5,
minus y1 here in this place is 0 divided by x2 means here this is 2 minus x1 here it is 0 which is equal to minus 5 by 2 which is equal to minus 2.5 volt per meter. ಓಕೆ ಸೊ ಅದೇ ರೀತಿ ಇವಾಗ ಜಸ್ಟ್ ಒಂದು ವ್ಯಾಲ್ಯೂ ನಾವು ಚೆಕ್ ಮಾಡಿಬಿಟ್ರೆ ಆಪ್ಷನ್ಸ್ನ ನೋಡ್ತಾ ಇರಿ. ಹಾಗೆಯೇ ಇವಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಹತ್ರ ಬಂದಿರುವಂಥ ಮೈನಸ್ 2.5 ಓನ್ಲಿ ಆಪ್ಷನ್ ಎಗೆ ಮಾತ್ರ ಇದೆ. ಹಾಗಾಗಿ ಯು ಕ್ಯಾನ್ ಟಿಕ್ ದಟ್ ಆಸ್ ಎ ಕರೆಕ್ಟ್ ಆನ್ಸರ್. ಬಟ್ ಈವನ್ ದೆನ್ ವಿಲ್ ಜಸ್ಟ್ ಕ್ರಾಸ್ ಚೆಕ್ ದ ಅದರ್ ಆಪ್ಷನ್ಸ್ ಆಲ್ಸೋ. ಸೊ ವಾಟ್ ಈಸ್ ದ ಸ್ಲೋಪ್ at x is equal to 3? This is the point x is equal to 3. ಇಲ್ಲಿ ಎಷ್ಟು ಸ್ಲೋಪ್ ಇದೆ? ಸೊ ದ ಸ್ಲೋಪ್ ಆಫ್ ದಿಸ್ ಇಸ್ 0 ಬಿಕಾಸ್ ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದ ಸ್ಲೋಪ್ ಈಸ್ 0. ಸೊ ಹಾಗಾಗಿ the slope will give you the electric field. The slope will give you minus of the slope will give you the electric field. So here the slope is 0. So electric field is also 0 here. So x is equal to 3. Slope is 0. So electric field is also 0. Now we have to find x is equal to 5. At x is equal to 5, we have to find what is electric field. Again, we need to find the slope here minus. So what is the final value of y here? That is the value of y in this slope 6 minus it is 0. What is the initial value here? 5 divided by the value of x2 minus x1 is 6 minus 4, which will give you minus or minus plus 5 by 2 which is nothing but 2.5. So this will be the answer. Option A is the correct option. Let us see another question. Okay, so let us see another concept here. Equipotential surface. What is equipotential surface? ಸೊ ಯಾವ ಒಂದು ಸರ್ಫೇಸಿನಲ್ಲಿ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೋ ಸೇಮ್ ಇರುತ್ತೋ ಅಂತಹ ಒಂದು ಸರ್ಫೇಸ್ ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಸೊ ಇಫ್ ಯು ಕನ್ಸಿಡರ್ ಅನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ಒಂದು ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ನ ನೀವು ಕನ್ಸಿಡರ್ ಮಾಡಿದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ರೀತಿ ಇರುತ್ತೆ ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೀತಿಯಲ್ಲಿ ಇರುತ್ತೆ. ಅಂದರೆ ಇಫ್ ಯು ಕನ್ಸಿಡರ್ ಎ ಪಾಸಿಟಿವ್ ಚಾರ್ಜ್, ಐಸೋಲೇಟೆಡ್ ಚಾರ್ಜ್ ಹಿಯರ್, ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವಿಲ್ ಬಿ ಎ ಕಾನ್ಸೆಂಟ್ರಿಕ್ ಸ್ಪಿಯರ್. ಏನಕ್ಕೆ ಅಂದರೆ ಇಲ್ಲಿಂದ ಚಾರ್ಜಿಂದ ಆ ಸ್ಪಿಯರ್ ಇರೋ ದೂರ ಸೇಮ್ ಇರುತ್ತೆ. ಹಾಗಾಗಿ ಈಕ್ವೇಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಗಿವನ್ ಬೈ ವಿ ಈಸ್ ಈಕ್ವಲ್ ಟು ಕೆ ಕ್ಯೂ ಬೈ ಆರ್. ಆದ್ದರಿಂದ ಸೊ ದ ಕಂಪ್ಲೀಟ್ ಸ್ಪಿಯರ್ ವಿಲ್ ಹ್ಯಾವ್ ದ ಸೇಮ್ ಪೊಟೆನ್ಷಿಯಲ್. ಸೊ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದಿ ಸ್ಪಿಯರ್ ಈಸ್ ಕಾನ್ಸ್ಟೆಂಟ್. ಸೊ ಈ ರೀತಿ ಇನ್ನೊಂದು ಸ್ಪಿಯರ್ ಬರಿಬೋದು. ಈ ಸ್ಪಿಯರ್ ಕೂಡ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಬಟ್ ದೇರ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಸ್ಪಿಯರ್ಸ್. ಬಟ್ the potential on the given sphere is constant. Okay. Now what is the work done to bring a charge from one point to another point? Okay. So here you need to understand, suppose if there are 2 points here, A another one point ide, a point in a potential VA ide anta ankodana. There is another point called as B, a point in a potential B ide anta ankodana. Now suppose you are moving a charge Q from A to B, then the work done is given by, the work done to move a charge is given by Q is work done W is equal to Q into VB minus VA ಅಂತ ಹೇಳ್ಬೋದು. Suppose in equipotential surface, suppose if it is an equipotential surface, potential of A and potential of A were same, then the potential difference are same, then the potential difference between them VB minus VA will be equal to 0. ಹಾಗಾಗಿ the work done will be equal to 0. That means we need to remember that the work done in an equipotential surface is 0. ಮತ್ತೆ ಇನ್ನೊಂದು ನಾವು ನೆನಪಿಟ್ಕೋಬೇಕು, electric field will be always perpendicular to the equipotential surface. Suppose if you consider a uniform electric field, in uniform electric field ನಾವು ತಗೊಂಡ್ರೆ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ, ಪ್ಯಾರಲಲ್ ಟು ಈಚ್ ಅದರ್ ಇರುತ್ತೆ. ಹಾಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ವಿಲ್ ಬಿ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. So with these concepts we will see the next question here. In the electric field of a point charge Q, so there is a point charge Q here, a certain charge is carried from A to B, C, D and E. Then the work done. So we need to find what is the work done to move a charge from A to B or to C or D or E. Now just observe this. This is a circle around a charge plus Q. So the distance from the point charge to the circle is same. So the potential at this point or on the surface, the potential is same. The potential will be same.
ಸೊ ಹಾಗಾದರೆ there is no potential difference between the potential difference between A and B or A and C or C and D, or the potential difference is zero, then the work done to move a charge through the circle will be equal to zero. So see the appropriate answer here is 0 along any of the path AB, AC, AD and AE. That will be the correct answer. Now see one more question here. So before going to this question, I just want to tell you a small thing to remember. Let us imagine we have a sphere, a big sphere of radius capital R, and this big sphere is broken down into identical n number of spheres. They are broken down, and the radius of the small sphere is small r. Then the relation between the radius of big sphere, that is capital R, is equal to n power 1 by 3 times of radius of the small sphere small r. So please keep this particular formula in mind and before solving this particular formula. Now listen here. A small drop of same size and charge V volt each. ಅಂದರೆ ಒಂದು ಚಿಕ್ಕ ಚಿಕ್ಕ ಡ್ರಾಪ್ಸ್ ಇದೆಯಂತೆ, ಸ್ಮಾಲ್ ಡ್ರಾಪ್ಸ್, ಸೇಮ್ ಸೈಜ್ ಇದೆ ಮತ್ತು ಪ್ರತಿಯೊಂದು ಕೂಡ ಚಾರ್ಜ್ ಆಗಿದೆ, ಆ್ಯಂಡ್ ಇಟ್ಸ್ ಪೊಟೆನ್ಷಿಯಲ್ ಈಸ್ ವಿ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಸ್ಪಿಯರಿನ ಚಾರ್ಜ್ ಆಗಿದೆ. ಲೆಟ್ ಮಿ ಕಾಲ್ ದ ಚಾರ್ಜ್ ಆನ್ ಈಚ್ ಸ್ಪಿಯರ್ ಈ ಸ್ಮಾಲ್ ಕ್ಯೂ ಅಂತ ಅಂದ್ಕೊಳ್ಳೋಣ. ಆ ಥರ ಎನ್ ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, small drops of same size are charged to V volt each if n such drops coalesce to form a single drop. coalesce ಅಂದರೆ ಸೇರ್ಕೊಂಡಿದೆ, ಅಂದರೆ n number of drops ಸೇರ್ಕೊಂಡು ಒಂದು ದೊಡ್ಡ ಡ್ರಾಪ್ ಆಗಿದೆ. then its potential will be, ಹಾಗಾದರೆ what is the potential of this big drop? let me call this potential as V dash ಅಂತ ಕರೆಯೋಣ. ಸೊ ನಮಗೆ ಬೇಕಾಗಿರೋದು ಈ ದೊಡ್ಡ ಡ್ರಾಪಿನ ಪೊಟೆನ್ಷಿಯಲ್ ಎಷ್ಟು ಅಂತ. So let me write first formula for the potential of the small drop. V is equal to K Q by R. This is the formula for the potential on a charged sphere irbodu ಅಥವಾ charged drop irbodu. So this is the expression for electric potential on the charged sphere ಅಥವಾ shell, conducting shell. So ಅದೇ ರೀತಿ ಇವಾಗ ಈ ಥರ n number of spheresನ ಸೇರಿಕೊಂಡಾಗ the potential will change to V dash, which is equal to K into. Now since on each sphere there were charge Q, small q, ಅಷ್ಟು ಚಾರ್ಜಸ್ಸು ಸೇರಿಕೊಂಡಾಗ the total charge on this will be equal to NQ. So the charge on this is NQ divided by what is the radius here? Radius is capital R. Now let us substitute for the capital R as well as small r. So I can write NQ by capital R ಅಂದರೆ radius of big sphere, which is equal to n power 1 by 3 times of radius of small sphere, as I told here. So V dash is equal to n illide, n power 1 is there. This n power 1 by 3 goes up, will become minus 1 by 3, which is equal to KQ by R. What is KQ by R? It is the potential of the smaller sphere. So I can write V dash is equal to n power 2 by 3 times of V ಅಂತ ಹೇಳಬಹುದು. So the correct answer is option D. Now we will see some of the concepts in capacitors. Now there are parallel plate capacitor ತಗೊಳ್ಳೋಣ. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಒಂದು ಪ್ಲೇಟ್ ಏನಾಗಿರುತ್ತೆ ಪಾಸಿಟಿವ್ ಚಾರ್ಜ್, ಇನ್ನೊಂದು ಪ್ಲೇಟು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಪ್ಲೇಟ್ ವಿಲ್ ಟ್ರೈ ಟು ಅಟ್ರಾಕ್ಟ್ ದ ನೆಗೆಟಿವ್ ಚಾರ್ಜ್ ಪ್ಲೇಟ್, ಹಾಗೆಯೇ ನೆಗೆಟಿವ್ ಚಾರ್ಜ್ ಪ್ಲೇಟ್ ವಿಲ್ ಟ್ರೈ ಟು ಅಟ್ರಾಕ್ಟ್ ದ ಪಾಸಿಟಿವ್ ಚಾರ್ಜ್ ಪ್ಲೇಟ್, and the force between them is given by F is equal to Q square by 2A epsilon naught, where Q is the charge on the plates. Next, what is the formula for energy stored inside the capacitor? The formula for energy stored inside the capacitor is given by Q square by 2C, where Q is a charge on the capacitor, half CV square. So where V is the potential difference between the plates where it is charged to, ಅಥವಾ ಹಾಫ್ ಕ್ಯೂ ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಎನರ್ಜಿ ಡೆನ್ಸಿಟಿ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ ಎನರ್ಜಿ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ದ ಟೋಟಲ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಕೆಪಾಸಿಟರ್ ಈಸ್ ಗಿವನ್ ಬೈ UD, and it is equal to half epsilon naught E square, where E is the electric field
between the plates. Now let us see one question here. A parallel plate capacitor has a capacitance of 100 microfarad. It is charged by a battery of 50 volt. The battery remains connected if the plates of the capacitor are brought closer so that the distance between them changes to half of the original distance. The additional energy given by the battery to the capacitor in joules is. Now let us try to understand this question here. There is a capacitor and the capacitance value is 100 microfarad. And now this capacitor is connected to a battery which is providing a potential difference of 50 volt. Now what has happened here is ಏನಾಗಿದೆ ಅಂದರೆ ಈ ಕೆಪಾಸಿಟರ್ ಪ್ಲೇಟ್ಸನ್ನು ನಾವು ಹತ್ರ ತಗೊಂಬಂದಿದ್ದೀವಿ ಸೊ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನೌ ಈಸ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಡಿಸ್ಟೆನ್ಸ್. ಸೊ ಇವಾಗ ನಾವು ಒರಿಜಿನಲ್ ಕೆಪಾಸಿಟನ್ಸು ಸಿ ವಿಚ್ ಇಸ್ ಈಕ್ವಲ್ ಟು ಅದಕ್ಕೆ ಫಾರ್ಮುಲಾ ಬರೆದ್ರೆ ಎಪ್ಸಲಾನ್ ನಾಟ್ ಎ ಬೈ ಡಿ ಅಂತ ಹೇಳ್ಬೋದು. ಇವಾಗ ಡಿಸ್ಟೆನ್ಸ್ ಕಡಿಮೆ ಆಗಿರೋದ್ರಿಂದ ದ ನ್ಯೂ ಕೆಪಾಸಿಟನ್ಸ್ ವಿಲ್ ಬಿ ಈಕ್ವಲ್ ಟು ಎಪ್ಸಲಾನ್ ನಾಟ್ ಎ ಬೈ ಡಿ ಡ್ಯಾಶ್ ಬರಿತೀನಿ, ವೇರ್ ಡಿ ಡ್ಯಾಶ್ ಇಸ್ ಡಿ ಬೈ ಟು, ದಟ್ ಬೈ ಟು ಗೋಸ್ ಟು ದ ನ್ಯೂಮರೇಟರ್. ಹಾಗಾದರೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಹಿಯರ್? ಸಿ ಡ್ಯಾಶ್ ಇಸ್ ಈಕ್ವಲ್ ಟು 200 ಮೈಕ್ರೋಫ್ಯಾರಡ್ಸ್ ಅಂತ ಬರಿಬೋದು. ಅಂದರೆ ಈ ಡಿಸ್ಟೆನ್ಸ್ನ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಕಮ್ಮಿ ಮಾಡಿದ ಕೆಪಾಸಿಟನ್ಸ್ ಏನಾಗಿದೆ, ಜಾಸ್ತಿ ಆಗಿದೆ. ಹಾಗಾಗಿ the charge stored inside this capacitor will also increase. So for that the battery has to perform some extra work. So ಅವ್ರು ಕೇಳ್ತಿರೋದು ಏನು ಅಂತಂದರೆ, if you observe carefully, the additional energy given by the battery to the capacitor in joules. What is the additional energy? ಎಷ್ಟು additional energy ಕೊಡಬೇಕು ನಾವು ಅಂತ ಕೇಳ್ತಿದ್ದಾರೆ. ಸೊ additional energy ಕೊಡಬೇಕು, ಎಷ್ಟು ಕೊಟ್ಟಿದ್ದಾರೆ ಬ್ಯಾಟ್ರಿ ಅಂತ ಕೇಳ್ತಿದ್ದಾರೆ. So that is nothing but the change in the potential energy ಅಂತ ಬರಿಬೋದು. The additional energy given by the battery is nothing but the final potential energy of the capacitor minus the initial potential energy of the capacitor. ಈ ಏನು ಡಿಫರೆನ್ಸ್ ಏನು ಕಾಣಿಸುತ್ತೆ, ದಟ್ ಈಸ್ ಆ್ಯಕ್ಚುಲಿ ದ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಟು ಸ್ಟೋರ್ ದ ಚಾರ್ಜ್. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದ ವರ್ಕ್ ಡನ್. So what is the formula for the potential energy? The potential energy formula is half CV square ಅಂತ ಹೇಳ್ತಿದ್ದಾರೆ. ಈ ಒಂದು ಪ್ರೋಸೆಸ್ ಮಾಡಬೇಕಾದ್ರೆ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪೊಟೆನ್ಷಿಯಲ್ ಏನೂ ಚೇಂಜ್ ಆಗಲ್ಲ, ದ ಪೊಟೆನ್ಷಿಯಲ್ ವಿಲ್ ರಿಮೈನ್ ಸೇಮ್. ಸೊ ಐ ಕ್ಯಾನ್ ರೈಟ್ ಹಾಫ್ ಸಿ ಡ್ಯಾಶ್ ವಿ ಸ್ಕ್ವಯರ್ ಮೈನಸ್ ಹಾಫ್ ಸಿ ವಿ ಸ್ಕ್ವಯರ್. ಸೊ ವೇರ್ ಸಿ ಡ್ಯಾಶ್ ವಾಸ್ ದ ಫೈನಲ್ ಕೆಪಾಸಿಟನ್ಸ್, ಹಾಗಾಗಿ ಡಿಸ್ಟೆನ್ಸ್ ಕಡಿಮೆ ಮಾಡಿದಾಗ ಬಂದಿರುವಂಥ ಕೆಪಾಸಿಟನ್ಸ್ ಸಿ ಡ್ಯಾಶ್. ಹಾಗಾಗಿ ಹಾಫ್ ಸಿ ಡ್ಯಾಶ್ ವಿ ಸ್ಕ್ವಯರ್ ಮೈನಸ್ ಹಾಫ್ ಸಿ ವಿ ಸ್ಕ್ವಯರ್ ಅಂತ ಬರಿತೀನಿ. ಸೊ ಇಲ್ಲಿ ಹಾಫ್ ವಿ ಸ್ಕ್ವಯರ್ನ ಕಾಮನ್ ತೊಗೊಂಡ್ರೆ ಸಿ ಡ್ಯಾಶ್ ಮೈನಸ್ ಸಿ ಅಂತ ಬರ್ಕೋಬೋದು. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಹಿಯರ್. ಹಾಫ್ ವಿ ಈಸ್ 50 ವೋಲ್ಟ್, 50 ಸ್ಕ್ವಯರ್ ಈಸ್ 2500 ಇಂಟು ಸಿ ಡ್ಯಾಶ್ is 200 micro minus initial is 100 micro. So I have taken 10 power minus 6 micro common here. So just try to simplify this. Work done is equal to, so this is 1 this will become 1250 into 200 minus 100 is 100 into 10 power minus 6. Now there are just try to match with the option ಯಾವ ಥರ ಬಂದಿದೆ ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡ್ಬೋದು. So work done is equal to 125. I can write this as 10 power 3, putting these 3 zeros together into 10 power minus 6. Our work done is equal to 125 into 10 power minus 3 joules. See the option now. 125 into 10 power minus 3 joules. Option A will be the answer. Okay. Figure A shows two capacitors connected in series and connected by a battery. The graph B shows the variation of potential as one moves from left to right on the branch containing the capacitor. Then ಅಂದರೆ ಈ ಡಯಾಗ್ರಾಮ್ ಎ ಏನು ತೋರಿಸುತ್ತೆ ಅಂದರೆ ಎರಡು ಕೆಪಾಸಿಟರ್ಸ್ ಕನೆಕ್ಟ್ ಆಗಿದೆ, C1 ಮತ್ತು C2 ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಅಂತ ಹೇಳ್ತಿದ್ದಾರೆ. ಸೊ ಈ ಗ್ರಾಫ್ ಏನು ಹೇಳುತ್ತೆ ಅಂದರೆ ನಾವೇನಾದರೂ ಲೆಫ್ಟಿಂದ ನಾವು ರೈಟ್ ಆಫ್ ದ ಸರ್ಕ್ಯೂಟಿಗೆ ಹೋಗಬೇಕಾದ್ರೆ ಯಾವ ರೀತಿ ಅದರ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಸೊ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ವಾಟ್ ಈಸ್ ದ ಹೌ ದ ಪೊಟೆನ್ಷಿಯಲ್ ಈಸ್ ಗೋಯಿಂಗ್ ಟು ವೇರಿ. ನೀವು ಅಬ್ಸರ್ವ್ ಮಾಡಬೇಕಾದ್ದು ಲೆಫ್ಟಿಂದ ರೈಟ್ ಹೋಗ್ಬೇಕಾದ್ರೆ ಒಂದು ವೈರ್ಸ್ ಸಿಗ್ತಾ ಹೋಗುತ್ತೆ. ವೈರ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಪೊಟೆನ್ಷಿಯಲ್ ಡ್ರಾಪ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಸೊ ದಿಸ್ ಈಸ್ ವೇರ್ ವಿ ಆರ್ ಪಾಸಿಂಗ್ ದ ವೈರ್ಸ್. ಈ ಒಂದು ಪೊಸಿಷನ್ಸಲ್ಲಿ ಏನಾಗ್ತಿದೆ, ನಾವು ವೈರ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕೆಪಾಸಿಟರ್ನ ಪಾಸ್ ಮಾಡಬೇಕಾದ್ರೆ ವಿ ಆರ್ ಪಾಸಿಂಗ್ ಫ್ರಮ್ ಸಮ್ ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಏನಕ್ಕೆ ಅಂದರೆ ವಿ ಆರ್ ಮೂವಿಂಗ್ ಫ್ರಮ್ ದ ನೆಗೆಟಿವ್ ಎಂಡ್ ಟು ದ ಪಾಸಿಟಿವ್ ಎಂಡ್ ಮೂವ್ ಆಗ್ತಿರೋದ್ರಿಂದ ನಾವು ಲೋಯರ್ ಪೊಟೆನ್ಷಿಯಲಿಂದ ಹೈಯರ್ ಪೊಟೆನ್ಷಿಯಲ್ ಹೋಗ್ತಾ ಇದ್ದೀವಿ. ಸೊ ದಿ ಸ್ಲೋಪ್ ವಿಲ್ ಗಿವ್ ಯು ಆರ್ ದ ರೈಸ್ ಇನ್ ದ ಪೊಟೆನ್ಷಿಯಲ್ ವಿಲ್ ಗಿವ್ ಹೌ ಮಚ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದೇರ್ ಅಂತ ಹೇಳುತ್ತೆ. ಸೊ ನಾವು ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಕೆಪಾಸಿಟರ್. V1 ನಡುವೆ ಇರುವಂತಹ ವೋಲ್ಟೇಜು C1 ಹತ್ತಿರ ಇರುವಂತಹ ವೋಲ್ಟೇಜ್ V1 ಅಂತ ಹೇಳ್ಬೋದು. ಸೊ ದಿಸ್ ಇಸ್ V1, ದಿಸ್ ಈಸ್ V2 ವಿಚ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ C2 ಅಂತ ಹೇಳ್ಬೋದು. Now if you compare the rise in the potential, you can say that V1 ಬಹಳ ಜಾಸ್ತಿ ಇದೆ compared to V2. So just from the diagram we can observe that this is more, this difference is more compared to this difference. So V1 is more than V2. But seriously charge constant ಇರೋದ್ರಿಂದ Q is equal to ಅಂದರೆ charge on the complete combination is same as well as each individual capacity is also same. So Q is equal to C1 V1 ಅಂತ ಬರೀಬೋದು, ಹಾಗೆ C2 V2 ಅಂತ ಕೂಡ ಬರೀಬೋದು. ನಥಿಂಗ್ ಬಟ್ ಐ ಕ್ಯಾನ್ ರೈಟ್ V1 ಬೈ V2 ಈಸ್ ಈಕ್ವಲ್ ಟು C2 ಬೈ C1 ಅಂತ ಹೇಳ್ಬೋದು. ಸೊ V1 ಜಾಸ್ತಿ ಇದೆ V2ಗಿಂತ, ಇಲ್ಲೇನಾಗಿರುತ್ತೆ ಈ ರೇಷಿಯೋ ಸೇಮ್ ಇರಬೇಕು, ಹಾಗಾಗಿ C2 ಜಾಸ್ತಿ ಇರುತ್ತೆ. C2 ವಿಲ್ ಬಿ ಮೋರ್ ದ್ಯಾನ್ ವಾಟ್ C1. ಸೊ V1 ಬೈ V2 ಈಸ್ ಮೋರ್ ದ್ಯಾನ್ 1. ಸೊ ಹಾಗಾಗಿ C2 ಬೈ C1 ಶುಡ್ ಆಲ್ಸೋ ಬಿ ಮೋರ್ ದ್ಯಾನ್ 1. ನಥಿಂಗ್ ಬಟ್ C2 ಈಸ್ ಮೋರ್ ದ್ಯಾನ್ C1. So the correct option is option C. Now we are very familiar with this formula. When the capacitors are connected in series, I can write 1 by Cs is equal to 1 by C1 plus 1 by C2 plus 1 by C3. If there are only two capacitors connected in series, I can use this particular formula also, that is Cs is equal to C1 C2 by C1 plus C2. Now if they are in parallel, I can simply write C1 plus C2 plus C3. Now based on this particular concept, let us see one problem here. The equivalent capacitance of the combination shown below is, what is the equivalent capacitance ಅಂತ ಹೇಳ್ತಿದ್ದಾರೆ. ಅಂದರೆ ಯಾವ್ಯಾವ ಕೆಪಾಸಿಟರು ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ನಾವು ಜಸ್ಟ್ ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಹಿಯರ್. ಸೊ ಎಲ್ಲ ಕಡೆ ಅದೇ ಪ್ಯಾಟರ್ನ್ ರಿಪೀಟ್ ಆಗಿದೆ. ದ ಪ್ಯಾಟರ್ನ್ ಈಸ್ ರಿಪೀಟೆಡ್ ಹಿಯರ್. ಸೊ ನಾವು 4 and 6 are connected in parallel. So the effective capacitance is 4 plus 6 which is 10 microfarad. ಇಲ್ಲೂ ಕೂಡ ಹಾಗೇ ಇದೆ. ಸೊ ದಿಸ್ ಸೆಕ್ಷನ್, ಸೊ ನಾನು ಈ ಸೆಕ್ಷನ್ ನಾನು ಇವಾಗ ಬರೆದಿದ್ದೀನಿ ಇಲ್ಲಿ, ಅದೇ ರೀತಿ ಈ ಸೆಕ್ಷನು ಕೂಡ ಇಲ್ಲಿ ಬರೀತಾ ಇದ್ದೀನಿ ಈಗ. ಓಕೆ, ಸೊ ದಿಸ್ ಈಸ್ 10 ಮೈಕ್ರೋಫ್ಯಾರಡ್. ಬಟ್ ದೇರ್ ಈಸ್ ಎ ಕನೆಕ್ಷನ್ ಹಿಯರ್ ಬಿಟ್ವೀನ್ ದೀಸ್ ಟು ಸೆಕ್ಷನ್ಸ್. ಸೊ ಈ ಥರ ಕನೆಕ್ಟ್ ಆಗಿದೆ. ಮತ್ತು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಇಟ್ ಈಸ್ 10 ಮೈಕ್ರೋಫ್ಯಾರಡ್ and these two sections are connected together. So this is also what now 10 microfarad. The pattern is repeated here. Illi 10, illu 10, illu kuda 10, illu 10 ide. And now these two ends are also connected here. E end kuda connect agide, and this is A and this is B. Now we have to find the effective capacitance of between A and B. Now I can say these two are in series, so effective will become half of it, nothing but 5 microfarad ಆಗುತ್ತೆ. ಇಲ್ಲೂ ಕೂಡ ಏನಾಗಿರುತ್ತೆ, ಎರಡೂ ಕೂಡ ಸೀರೀಸಲ್ಲಿರೋದ್ರಿಂದ ಎಫೆಕ್ಟಿವ್ ಏನಾಗುತ್ತೆ, ಹಾಫ್ ಆಗುತ್ತೆ. ಇಟ್ ಈಸ್ 5 ಮೈಕ್ರೋಫ್ಯಾರಡ್. ನೌ ದೀಸ್ ಟು 5 ಮೈಕ್ರೋಫ್ಯಾರಡ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ದಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ ವಾಟ್ ನೌ, ಇಟ್ ಈಸ್ 10 ಮೈಕ್ರೋಫ್ಯಾರಡ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. Now we need to remember one particular formula is whether it may be a capacitor or it may be a resistor. If same type of capacitor are connected in the form of a box formally connect ಮಾಡಿಬಿಟ್ಟು ಈ ರೀತಿ ಕೇಳಿದ್ದಾರೆ ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂದರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಹೇಳಿದ್ರೆ ಯಾವುದೇ ಸಂಕೋಚವಿಲ್ಲದಲೇ ಸಿ ಅಂತ ಬರೆದ್ಬಿಡಿ. ಓಕೆ, ಇಲ್ಲೂ ಕೂಡ ಅದೇ ಆಗಿದೆ ನೋಡಿ, 10 10 10 ಇದೆ. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ 10 ಮೈಕ್ರೋಫ್ಯಾರಡ್. ಓಕೆ, ಈ ಒಂದು ಸೆಷನ್ನಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಹಾಗೂ ಕೆಪಾಸಿಟರ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕಾನ್ಸೆಪ್ಟ್ಸ್ ಹಾಗೂ CET ಪ್ರಾಬ್ಲಮ್ಸನ್ನು ನಾವು ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಸೆಷನಲ್ಲಿ ನೆಕ್ಸ್ಟ್ ಚಾಪ್ಟರ್ನು ನೋಡೋಣ. ಥ್ಯಾಂಕ್ ಯು.